ಲೋಕಸಭಾ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವಂತಹ ವಿ ಸೋಮಣ್ಣ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಿದ್ರೆ ಯಡಿಯೂರಪ್ಪ ಮತ್ತು ವಿ ಸೋಮಣ್ಣ ಭೇಟಿಯ ರಹಸ್ಯ ಏನು? ಬಿಎಸ್ವೈ ಮನೆಯಲ್ಲಿ ಲಿಂಗಾಯತ ನಾಯಕರು ಒಟ್ಟಾಗಿದ್ಯಾಕೆ? ಹಾಗಿದ್ರೆ ಪ್ರಮುಖ ನಾಯಕರ ಸಭೆಯಲ್ಲಿ ಚರ್ಚೆಯಾಗಿದ್ದಾದ್ರೂ ಏನು? ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿ ಹವಣಿಸ್ತಾ ಇರುವಂತಹ ಸೋಮಣ್ಣ ಅವರು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದರ ಹಿಂದಿನ ಮರ್ಮ ಏನು? ಏನ್ ನಡೀತು ಚರ್ಚೆ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಪ್ರತಿಮಾ, ನಿನ್ನೆ ಯಡಿಯೂರಪ್ಪ ಅವರ ಮನೆಯಲ್ಲಿ ನಡೆದಂತಹ ಸೋಮಣ್ಣ, ಜಗದೀಶ್ ಶೆಟ್ಟರ್ ಮತ್ತೆ ಯಡಿಯೂರಪ್ಪ ಮೂರು ಜನ ನಾಯಕರ ಮೀಟಿಂಗ್ ಅನ್ನ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಸೋಮಣ್ಣ ಮತ್ತೆ ಯಡಿಯೂರಪ್ಪನವರ ನಡುವಿನ ಒಂದು ಅಸಮಾಧಾನವನ್ನ ಶಮನ ಮಾಡುವಂತ ಯತ್ನ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಈ ಒಂದು ಸಭೆಯಲ್ಲಿ ಇದ್ರು. ಆದ್ರೆ ಇನ್ಸೈಡ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೂರು ಜನ ಲಿಂಗಾಯತ ಸಮುದಾಯದ ಒಂದು ಪ್ರಬಲ ನಾಯಕರಾಗಿದ್ದಾರೆ. ಒಂದು ಕಡೆ ಸೋಮಣ್ಣ ತುಮಕೂರು ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ, ಜಗದೀಶ್ ಶೆಟ್ಟರ್ ಕೂಡ ಹುಬ್ಳಿ ಧಾರವಾಡ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದ್ ಕಡೆ ಯಡಿಯೂರಪ್ಪ ಅವರ ಪುತ್ರ ಇದೀಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೂರು ಜನ ಅಂದ್ರೆ ಒಂದು ಲಿಂಗಾಯತ ಸಮುದಾಯಕ್ಕೆ ಬಲ ತುಂಬುವಂತ ಒಂದು ಪ್ರಯತ್ನವನ್ನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಾಡಬೇಕು. ಒಂದು ಕಡೆ ಸೋಮಣ್ಣ ಗೆಲ್ಬೇಕು, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಗೆಲ್ಬೇಕು. ಆ ಮೂಲಕ ವಿಜಯೇಂದ್ರ ಅವರ ನಾಯಕತ್ವಕ್ಕೂ ಒಂದು ಬಲವನ್ನು ತುಂಬಬೇಕು. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಎದುರಿಸ್ತಾ ಇರುವಂತಹ ಮೊದಲನೇ ಚುನಾವಣೆ ಇದಾಗಿರೋದ್ರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಒಂದು ಸಮುದಾಯಕ್ಕೆ ಒಂದು ಬಲ ತುಂಬುವಂತ ಯತ್ನ ಮಾಡಬೇಕು. ಆ ಮೂಲಕ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂತಹ ಪ್ರಯತ್ನ ನಿನ್ನೆಯ ಒಂದು ಸಭೆಯಲ್ಲಿ ಆಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.